ನಮಸ್ತೆ. ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸಬ್ಸ್ಕ್ರೈಬ್ ಆಗಿರೋರು ಸುದಾ ವೀಡಿಯೋಸ್ನ ನೋಡಿ. ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾನಿವತ್ತಿನ ದಿನ ನಾಟಿ ಕೋಳಿ ಸಾಂಬಾರನ್ನ ಮಾಡೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದರಲ್ಲೇನು ವಿಶೇಷ ಅಂತ ಅಂತೀರಾ? ಇದ್ರ ಜೊತೆ ಕಾಂಬಿನೇಷನ್ ಆಗಿ ಮುದ್ದೆ, ರೈಸು ಎಲ್ಲ ಮಾಡ್ಕೋಬೋದು. ಆದರೆ ನಾನಿವತ್ತು ಶಾವಿಗೆ ಮಾಡೋದನ್ನು ಶೇರ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋದು ಮೇಯ್ನಾಗಿ ನಾಟಿ ಕೋಳಿ. ನಾನಿಲ್ಲಿ 1.5 kg ನಾಟಿ ಕೋಳಿ ತೊಗೊಂಡಿದ್ದೀನಿ. ರೆಡಿ ಕಟ್ ಮಾಡಿ ತಂದಿರೋದು. ಆನಂತರ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈ ರೀತಿ ಇದೆ. ನಿಮ್ಮ ಮನೇಲಿ ಮಟನ್ ಸಾಂಬಾರು ಇತ್ತು ಅಂತ ಅಂದರೆ ಮಟನ್ ಸಾಂಬಾರು ಪೌಡರ್ನ ಹಾಕ್ಕೋಬೋದು. ನಾನಿಲ್ಲಿ ಒಂದು 10 ರಿಂದ 12 ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಒಂದು 7 ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಂತರ ಒಂದು 2 ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ. ಖಾರದ ಪುಡಿ ಇದ್ದರೆ ಡೈರೆಕ್ಟ್ ಹಾಕ್ಕೋಬೋದು. ನಂತರ ಒಂದು 2 ರಿಂದ 3 ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಆನಂತರ ಈಗ ನಾನು ಒಂದು 3 ರಿಂದ 3 ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಮೀಡಿಯಮ್ ಸೈಜಲ್ಲಿತ್ತು. 3 ಈರುಳ್ಳಿ ತೊಗೋಬೇಕಾಗುತ್ತೆ. ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೂ ಏನೂ ಆಗೋದಿಲ್ಲ. ನಾನಿಲ್ಲಿ ಮಾಮೂಲಿಯಾಗಿ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು 1 ಇಂಚಷ್ಟು ಚಕ್ಕೆ. ಇದು ಆಪ್ಷನಲ್ಲು, ಚಕ್ಕೆ ಹಾಕ್ದೇ ಹೋದ್ರೂ ನಡೆಯುತ್ತೆ. ನಾನು ಇಲ್ಲಿ ಸ್ವಲ್ಪ 1 ಇಂಚಷ್ಟು ಮಾತ್ರ ತೊಗೊಂಡಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು. ಆನಂತರ ಈಗ ಇದು ಸಪ್ರೇಟು ರುಬ್ಕೋಬೇಕು. ಆನಂತರ ಮತ್ತೆ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ಪೂನಷ್ಟು ಅಥವಾ 2 ಸ್ಪೂನಷ್ಟು ಕಡಲೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಸ್ವಲ್ಪ ಮಿಕ್ಸಿ ಇದು ಮಾಡ್ಬೇಕಾದ್ರೆ ನುಣ್ಣಗೆ ಬರಲಿ ಅನ್ನೋ ಕಾರಣಕ್ಕೆ. ನೀವೆರಡೂ ಸಪ್ರೇಟಾಗಿ ರುಬ್ಕೋತೀನಿ. ಮೊದಲನೇದಾಗಿ ರುಬ್ಬಕ್ಕೂ ಮುಂಚೆ ನಾನು ಈ ಮಸಾಲೆ ಐಟಮ್ನ ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ಕಾಯಿ ಕಡಲೆನ ಹುರ್ಕೊಳ್ಳೋದಿಲ್ಲ ನಾನು, ಅದು ಸಪ್ರೇಟು ರುಬ್ಬಿ ಇಟ್ಕೋತೀನಿ. ಈಗ ನಾನು ಒಂದು ಬಾಣಲಿಗೆ 1 ಸ್ಪೂನು ಅಥವಾ 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಆ ಎಣ್ಣೆ ಕಾದ ನಂತರ ಈಗ ನಾನು ಏನೇನು ಮಸಾಲೆಗಳು ತೋರಿಸ್ದೆ ಆ ಮಸಾಲೆಗಳೆಲ್ಲ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ಈ ಹುರ್ಕೊಂಡು ಮಾಡೋದ್ರಿಂದ ನಾಟಿ ಕೋಳಿ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಂತರ ನಿಮಗೆ ಕಾಯಿ ಅವಶ್ಯಕತೆ ಇಲ್ಲ, ಕಾಯಿ ಬೇಡ ಅಂತ ಅಂದರೆ ಬರೀ ಈ ಮಸಾಲೆನೇ ಹಾಕ್ಕೊಂಡು ನೀವು ಸಾಂಬಾರು ಮಾಡ್ಕೋಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, 1 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ನೀವು ಚಕ್ಕೆ ಹಾಕ್ತೇ ಹೋದ್ರೂ ಪರವಾಗಿಲ್ಲ, ಹಾಕಿದ್ರೂ ಪರವಾಗಿಲ್ಲ, ಒಂದು ಸ್ವಲ್ಪ ಹಾಕ್ಕೋಬೇಕಾಗುತ್ತೆ ಅಷ್ಟೇ. ಆನಂತರ ಈಗೆಲ್ಲ ಸಾಮಗ್ರಿಗಳನ್ನ ಹಾಕ್ಕೊಂಡು ಲೈಟಾಗಿ ಸಣ್ಣ ಉರಿನಲ್ಲೇ ಹುರ್ಕೋಬೇಕಾಗುತ್ತೆ. ಈಗೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಆ ಈರುಳ್ಳಿ, ಮೆಣಸಿನ್ಕಾಯಿ, ಧನಿಯಾ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಂತರ ಸ್ವಲ್ಪ ಒಂದು 1/2 ಸ್ಪೂನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಈಗ ಅರಿಶಿನ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ನೋಡಿ ಪರ್ಫೆಕ್ಟಾಗಿ ಚೆನ್ನಾಗಿ ಹುರಿದಿದ್ದಾಗಿದೆ. ಆನಂತರ ಇದನ್ನು ಆರೋದಕ್ಕೆ ಬಿಡಬೇಕು. ಆರಾದಮೇಲೆ ನಾನು ಇದನ್ನು ಸಪ್ರೇಟಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ನೋಡಿ. ನಂತರ ಕಾಯಿ ಮತ್ತು ಕಡಲೆನೂ ರುಬ್ಬಿಟ್ಕೊಂಡಿದ್ದೀನಿ. ಈಗ 2 ಸಪ್ರೇಟು ರುಬ್ಬಿಟ್ಕೊಂಡಿದ್ದೀನಿ. ಈಗ ಇದು ಒಂದು ಸೈಡು ಇಟ್ಕೊಳ್ಳೋದ. ಮಾತ್ರ ಎಷ್ಟು ನೈಸಾಗಿ ರುಬ್ತೀರೋ ಅಷ್ಟೂ ಒಳ್ಳೆಯದು. ಮತ್ತು ಕಾಯಿ ಇಷ್ಟು ಬೇಡ ಅಂತ ಅಂದರೆ ಸ್ವಲ್ಪ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಬೇಕಾದ್ರೆ ನೀವು ಎತ್ತಿಟ್ಕೊಂಡು ನಾಳಿದ್ದು ಬೇಕಾದರೆ ಬೇರೆ ಸಾಂಬಾರಿಗೆ ಯೂಸ್ ಮಾಡ್ಕೋಬೋದು. ಆನಂತರ ನಾನಿಲ್ಲಿ ಒಂದು 5 ಲೀಟರು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆ ಎಣ್ಣೆ ಕಾದ ನಂತರ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಆ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಬೇಗ ಸೀದೋಗ್ಬಿಡುತ್ತೆ ಅರಿಶಿನ. ಹಾಗಾಗಿ ನಂತರ ಈಗ ಚಿಕನ್ನ ಹಾಕ್ಕೋತಾ ಇದ್ದೀನಿ. ಈ ನಾಟಿ ಕೋಳಿ ಆಗಿರೋದ್ರಿಂದ ಪಾತ್ರೆಯಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಾಗಿ ಕುಕ್ಕರಲ್ಲಿ ಕೂಗಿಸ್ಬಿಟ್ರೆ ಬೇಗ ಆಗುತ್ತೆ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಆ ಎಣ್ಣೆನಲ್ಲೇ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೀಟಾಗಿ.
ಆ ನೀರೆಲ್ಲ ಸುಂಡವರೆಗೂ ಹುರ್ಕೋಬೇಕಾಗುತ್ತೆ. ಆನಂತರ ಈಗ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ, ಯಾಕಂದರೆ ಈಗ ಉರಿಬೇಕಾದ್ರೆ ಉಪ್ಪು ಹಾಕಿದ್ರೆ ಚಿಕನ್ ಚೆನ್ನಾಗಿ ಉಪ್ಪಿಡಿಯುತ್ತೆ ಅನ್ನೋ ಕಾರಣಕ್ಕೆ. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಆ ನೀರು ಸುಂಡೋವರೆಗೂ ನೀವು ಹುರ್ಕೊಳ್ಳಿ, ಆವಾಗ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೋಡಿ ಫುಲ್ ಎಲ್ಲ ಡ್ರೈ ಆಗಿದೆ. ಈಗೆಲ್ಲ ಫುಲ್ಲು ನೀರಿನಂಶ ಏನೂ ಇಲ್ಲ, ಬರೀ ಎಣ್ಣೆ ಮಾತ್ರ ಇದೆ ಅಷ್ಟೇ. ಈಗೆಲ್ಲ ಹುರ್ಕೊಂಡಿದ್ದಾದಮೇಲೆ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ, ಆ ಮಸಾಲೆನ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ಎಲ್ಲ ನೀಟಾಗಿ ಮಸಾಲೆ ಎಲ್ಲ ಆ ಎಣ್ಣೆನಲ್ಲೇ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಈಗೆಲ್ಲ ಚೆನ್ನಾಗಿ ಹುರ್ಕೊಂಡು ನೀಟಾಗಿ, ಯಾಕಂದರೆ ಆಲ್ಮೋಸ್ಟು ಮಸಾಲೆ ಎಲ್ಲ ನಾವು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಈಗ ಇನ್ನೊಂದು ಸಲ ಸ್ವಲ್ಪ ನೀಟಾಗಿ ಹುರ್ಕೋಬೇಕಾಗುತ್ತೆ. ಮತ್ತು ಇದಕ್ಕೆ ಟೊಮೊಟೊ ಹಾಕೋ ಹಾಗಿಲ್ಲ. ನಾಟಿ ಕೋಳಿ ಸಾಂಬಾರಿಗೆ ಟೊಮೊಟೊ ಯೂಸ್ ಮಾಡೋದಿಲ್ಲ. ಫಾರಮ್ ಕೋಳಿಗೆ ಹಾಕ್ತೀವಿ, ನಾಟಿ ಕೋಳಿಗೆ ಹಾಕೋದಿಲ್ಲ. ಯಾಕಂದರೆ ಈ ಬಾಣ್ತಿದಿರಿಗೆಲ್ಲ ಕೊಡಬೇಕಾದ್ರೆ ಈ ಟೊಮೊಟೊ ಯೂಸ್ ಮಾಡಬಾರ್ದು ಅಂತಾರೆ. ಹಾಗಾಗಿ ಟೊಮೊಟೊ ಹಾಕ್ತಾಯಿಲ್ಲ ನಾನು. ಈಗೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಜಾಸ್ತಿ ಹಾಕಿರೋದ್ರಿಂದ ನೋಡಿ ಏನು ಕಲರ್ ಎಷ್ಟು ಚೆನ್ನಾಗಿದೆ ಅಂತ. ನನಗೆ ಸ್ವಲ್ಪ ಸಾಂಬಾರೆಲ್ಲ ಸ್ವಲ್ಪ ಕಲ್ಲರ್ ಚೆನ್ನಾಗಿದ್ದರೆ ಅಂದರೆ ಇಷ್ಟ ಆಗುತ್ತೆ ನನಗೆ. ನಾನು ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕೋದೆಲ್ಲ ಸ್ವಲ್ಪ ಕಲರ್ ನೋಡಿಕೊಂಡು ಹಾಕ್ತೀನಿ. ಅದು ಖಾರ ಹೇಗಿರುತ್ತೋ ಏನೋ ಒಟ್ಟಿನಲ್ಲಿ ಕಲರ್ ನೋಡಿಕೊಂಡು ಹಾಕ್ತೀನಿ, ಇಲ್ಲಾಂದರೆ ಬೆಳ್ಳಕ್ಕಿರುತ್ತೆ ಸಾಂಬಾರೆಲ್ಲ. ಈಗ ನಾವು ಎಷ್ಟು ಬೇಕೋ ಅಷ್ಟು ಈ ಚಿಕನ್ನೆಲ್ಲ ಮುಳುಗೋ ಥರ ನೀರು ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ನಾನು ಕುಕ್ಕರಲ್ಲಿ ಕೂಗ್ಸೋದ್ರಿಂದ ಸ್ವಲ್ಪ ಚಿಕನ್ನೆಲ್ಲ ಮುಳುಗೋ ಥರ ನೀರು ಹಾಕ್ಬಿಟ್ಟು ಕುಕ್ಕರ್ ವಿಶಿಲ್ ಹಾಕಿದ್ರೆ ನೀಟಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕೆ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಮಿಕ್ಸ್ ಮಾಡಿಕೊಂಡು ಆನಂತರ ಈಗ ಲಿಡ್ಡು ಕ್ಲೋಸ್ ಮಾಡ್ಕೊತೀನಿ. ಈಗ ಒಂದು 3 ಅಥವಾ ಒಂದು 4 ವಿಶಿಲ್ ಹಾಕಿದ್ರೂ ಪರವಾಗಿಲ್ಲ, ಯಾಕಂದರೆ ನಾಟಿ ಕೋಳಿ ಆಗಿರೋದ್ರಿಂದ ತುಂಬಾ ಗಟ್ಟಿ ಇರುತ್ತೆ. ಹಾಗಾಗಿ ಒಂದು 3 ವಿಶಿಲ್ ಅಥವಾ 4 ವಿಶಿಲೇ ಬರಲಿ. ಆನಂತರ ಇನ್ನೊಂದು ಸೈಡು ಇದ್ರ ಕಾಂಬಿನೇಷನ್ನಾಗಿ ನಾನು ಶಾವಿಗೆ ಮಾಡ್ಕೊತಾ ಇದ್ದೀನಿ, ಅಕ್ಕಿ ಶಾವಿಗೆ. ಈಗ ಸೇಮ್ ಇದು ಮುದ್ದೆ ಟೈಪೇನೆ ಮಾಡ್ಕೊಳ್ಳೋದು. ಇದಕ್ಕೊಂದು 4 ಲೋಟದಷ್ಟು ನೀರು ಹಾಕ್ಕೊಂಡು ಒಂದು 2.5 ಲೋಟದಷ್ಟು ಅಕ್ಕಿ ಹಿಟ್ಟು ಹಾಕ್ಕೋತೀನಿ. ಸ್ವಲ್ಪ ಉಪ್ಪು ಹಾಕ್ಕೋತೀನಿ ಟೇಸ್ಟ್ ಬರಲಿ ಅನ್ನೋ ಕಾರಣಕ್ಕೆ. ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ತಕ್ಷಣವೇ ಹೀಗೆ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಗಂಟು ಬಂದುಬಿಡುತ್ತೆ. ನಂತರ ಅದು ಕುದಿ ಬಂದಮೇಲೆ ನಾವು ಅಕ್ಕಿ ಹಿಟ್ಟು ಹಾಕ್ಕೋಬೇಕಾಗುತ್ತೆ. ಮಧ್ಯೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಹಿಟ್ಟಿನ ಕೊಲೆ ಬದಲು ನಾನು ಅನ್ನದ ಕೈನೇ ಯೂಸ್ ಮಾಡ್ಕೊತಾ ಇದ್ದೀನಿ, ಮರದ್ದು. ಯಾಕಂದರೆ ಸ್ವಲ್ಪ ಮಾಡೋದ್ರಿಂದ ಹಿಟ್ಟಿನ ಕೋಲು ದೊಡ್ಡದಿರುತ್ತೆ ಅಲ್ಲ, ಹಾಗಾಗಿ. ಈಗೆಲ್ಲ ಚೆನ್ನಾಗಿ ಸೇಮ್ ಮುದ್ದೆ ಟೈಪೇನೆ ಮಾಡ್ಕೊಳ್ಳೋದು. ಅಂದರೆ ಮುದ್ದೆ ಸ್ವಲ್ಪ ಗಟ್ಟಿ ಮಾಡ್ಕೊಂಡು ಇದೊಂದು ಸ್ವಲ್ಪ ಸಾಫ್ಟ್ ಇರುತ್ತೆ ಅಷ್ಟೇ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಯಾವುದೇ ಗಂಟಿಲ್ಲ ಅಂತ ಅಂದರೆ ಈ ಒತ್ತಬೇಕಾದ್ರೆ ಈಸಿ ಆಗುತ್ತೆ. ಇಲ್ಲಾಂದರೆ ಮಧ್ಯ ಸ್ವಲ್ಪ ಗಂಟಿದ್ರೂ ಮಧ್ಯ ಕಟ್ಟಾಗ್ತಾ ಇರುತ್ತೆ ಶಾವಿಗೆ ಒತ್ತಬೇಕಾದ್ರೆ. ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಈ ಚಕ್ಲಿ ಒಳ್ಳಲ್ಲೇ ನಾನು ಶಾವಿಗೆ ಉತ್ಕೋತಾ ಇದ್ದೀನಿ. ಈ ಹಳ್ಳಿ ಕಡೆ ಎಲ್ಲ ಸ್ವಲ್ಪ ಹಳ್ಳಿ ಕಡೆ ಅಂದರೆ ಕೆಲವೊಂದು ಮನೆಯಲ್ಲಿ ದೊಡ್ಡದು ಶಾವಿಗೆ ಒಳ್ಳಿರುತ್ತೆ ಮರದ್ದು, ಅದನ್ನು ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಬೇಗ ಜಾಸ್ತಿ ಜನ ಇದ್ದರೆ ಅದನ್ನು ಯೂಸ್ ಮಾಡೋದಕ್ಕೆ ಸರಾಗುತ್ತೆ. ಈಗ ನೋಡಿ ಪರ್ಫೆಕ್ಟಾಗಿ ಶಾವಿಗೆ ರೆಡಿಯಾಗಿದೆ. ಈಗ ಚಿಕನ್ ಸಾಂಬಾರು ರೆಡಿ ಆಯಿತಾ ಅನ್ನೋದನ್ನು ನೋಡೋಣ. ಈಗ ನೋಡಿ ನಾನು ಒಂದು ಸಲ ತೆಗೆದ್ಬಿಟ್ಟು ಒಂದು 3 ವಿಶಿಲ್ ಕೂಗಿಸ್ದೆ, ಆವಾಗ ಬೆಂದಿರಲಿಲ್ಲ. ನಂತರ ಏನು ಮಾಡಿದೆ ಅಂದರೆ ಸ್ವಲ್ಪ ಕಾಯಿ ನೀರು ಹಾಕ್ಬಿಟ್ಟು, ಅದು ಸ್ಕಿಪ್ ಆಗಿಬಿಟ್ಟಿದೆ, ಸಾರಿ. ಕಾಯಿ ನೀರು ಹಾಕ್ಬಿಟ್ಟು ಮತ್ತೆ ನಾನು ವಿಶಿಲು ಕೂಗಿಸ್ಬಿಟ್ಟೆ. ಇನ್ನೊಂದು 2 ವಿಶಿಲ್ ಹಾಕ್ಕೊಂಡೆ. ಈಗ ಪರ್ಫೆಕ್ಟಾಗಿ ಚೆನ್ನಾಗಿ ಬೆಂದಿದೆ. ನೀವು ಕಾಯಿ ನೀರು ಆಡ್ಸೋದು ಮಾತ್ರ ತೋರಿಸಿದ್ರು, ಹಾಕೋದು ತೋರಿಸ್ಲಿಲ್ಲ ಅಂತ ಅಂದ್ಕೋಬೇಡಿ, ಸ್ಕಿಪ್ ಆಗಿಬಿಟ್ಟಿದೆ, ಸಾರಿ. ಈಗ ಪರ್ಫೆಕ್ಟಾಗಿ ಶಾವಿಗೆ ಜೊತೆ ನಾಟಿ ಕೋಳಿ ಸಾಂಬಾರು ಒಳ್ಳೆ ಕಾಂಬಿನೇಷನ್ನು. ಈ ನಾನ್ ವೆಜ್ ತಿನ್ನಲ್ಲ ಅಂತ ಅಂದರೆ ಈ ಶಾವಿಗೆಗೆ ನೀವು ಮೊಳಕೆ ಕಾಳು ಸಾಂಬಾರು ಮಾಡ್ಕೊಳ್ಳಿ, ಅದು ಪರ್ಫೆಕ್ಟು ಕಾಂಬಿನೇಷನ್ ಅಂತ ಅನ್ಬೋದು. ಅಥವಾ ಸ್ವೀಟ್ ಇಷ್ಟಪಡೋರು ಕಾಯಿ ಹಾಲು ಅಂತ ಮಾಡ್ತಾರೆ, ಕಾಯಿ ಹಾಲನ್ನು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಮನೆಯಲ್ಲಿ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು.